ऑथेंटिक न्यूज 19 में आपका स्वागत है। आइए देखते हैं आज की न्यूज। ಒಂದು ಸಮಾಜಕ್ಕೆ ಕಿವಿ ಮತ್ತೆ ಬಾಯಿ ಇದ್ದ ಹಾಗೆ. ಸೊ ತಾವು ಅವರ ಧ್ವನಿಯಾಗಿರ್ಬೇಕು ಮತ್ತೆ ಅವರ ಸಮಸ್ಯೆಗಳನ್ನ ನಮ್ಮ ಮುಂದೆ ಅವ್ರಿಗೆ ತರಕ್ಕಾಗ್ಲಂದ್ರೆ ದಯವಿಟ್ಟು ತಗೊಂಡ್ ಬನ್ನಿ. ನಾವು ನೀವು ಜೊತೆಗೆ ಸೇರ್ಕೊಂಡು ಏನು ಇಶ್ಯೂಸ್ ಇದೆ ಅದನ್ನ ರಿಸಾಲ್ವ್ ಮಾಡೋಕ್ಕೆ ಖಂಡಿತವಾಗ್ಲೂ ಯತ್ನಿಸೋಣ. ಇನ್ನು ಜಿಲ್ಲೆದು ಸಾಕಷ್ಟು ಸಮಸ್ಯೆಗಳು ಇದ್ದಾವೆ, ಅವುಗಳನ್ನ ನಾವೆಲ್ಲ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡಬೇಕಿದೆ. ಮುಂದಿನ ದಿನಗಳಲ್ಲಿ ಎಲ್ಲ ಮಾಡೋಣ ಅಂತ ನಾನು ನಿಮ್ಮೆಲ್ಲರಿಗೂ ಆಶ್ವಾಸನೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಆಸ್ ಆಫ್ ನಾವು ಒಂದು ತುರ್ತಾಗಿ ಅಂದ್ರೆ ಇವಾಗ ಎಕ್ಸಾಮ್ಸ್ ಬರ್ತಾ ಇದೆ ಮಕ್ಕಳದು. ಅಂಡ್ ನಮ್ಮ ಜಿಲ್ಲೆ ಬಂದು ಶಿಕ್ಷಣ ಕಾಶಿ ಅಂತ ಪ್ರಸಿದ್ಧವಾಗಿರುವಂತಹ ಜಿಲ್ಲೆ. ಸೊ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪರೀಕ್ಷೆ ಫಲಿತಾಂಶ ಕಡಿತಗೊಳ್ಬಾರ್ದು ಅನ್ನೋದೊಂದು ಉದ್ದೇಶ ಇದೆ. ಮತ್ತೆ ಹಿಂದಿನ ಜಿಲ್ಲಾಧಿಕಾರಿಗಳು ಕೂಡ ನಮ್ಮ ಜಿಲ್ಲೆಯ ಏನು ಪರ್ಸೆಂಟೇಜ್ ಅರೌಂಡ್ 70% ಗಿಂತನೂ ಕಡಿಮೆ ಇತ್ತು, ಅದನ್ನ ಹೆಚ್ಚಿಸಬೇಕು ಅನ್ನುವಂತ ಒಂದು ಆಶಯ ಹೊಂದಿದ್ರು. ಅದನ್ನ ಹೆಚ್ಚಿಸೋದಕ್ಕೆ ನಾವು ಯತ್ನಿಸ್ತೀವಿ ಈ ವರ್ಷ. ಆಲ್ರೆಡಿ ಎಕ್ಸಾಮ್ಸ್ ತುಂಬಾ ಹತ್ರ ಬಂದಿದೆ. ಸೊ ರಿವ್ಯೂ ಮಾಡಿಕೊಂಡು ಹೇಗೆ ಅದನ್ನ ಉತ್ತಮಗೊಳಿಸಬಹುದು ಅನ್ನೋದನ್ನ ನಾವು ಯತ್ನಿಸ್ತೀವಿ, ಬೋತ್ SSLC ಅಂಡ್ PUC. ಅದಲ್ಲದೆ ಈಗ ಸಮ್ಮರ್ ಬರ್ತಾ ಇದೆ, ಬೇಸಿಗೆ ಕಾಲ ಬರ್ತಾ ಇರೋದ್ರಿಂದ ಕುಡಿಯೋ ನೀರಿನ ಸಮಸ್ಯೆಗಳು ಬರೋದು ಹೆಚ್ಚಾಗ್ತಾ ಇದೆ. ಸೊ ಇದೇ ವಾರದಲ್ಲಿ ನಾವು ಒಂದು ಕುಡಿಯೋ ನೀರಿನ ಸಭೆಯನ್ನು ಕೂಡ ಆಯೋಜಿಸ್ತಾ ಇದ್ದೀವಿ. ಸೊ ಎಲ್ಲಿ ಸಮಸ್ಯೆಗಳು ಬರ್ತಾ ಇದೆ, ಆಲ್ರೆಡಿ 1-2 ಹಳ್ಳಿಗಳಲ್ಲಿ ಕೇಳಿ ಬರ್ತಾ ಇದೆ. ಸೊ ಆ ಹಳ್ಳಿಗಳದ್ದು ಆಲ್ರೆಡಿ ರಿವ್ಯೂ ತಗೊಂಡಿದ್ದೀವಿ. ಅಲ್ಲಿ ಆ ಥರದ್ದು ಯಾವುದು ಸಮಸ್ಯೆ ಇಲ್ಲ, ಜಸ್ಟ್ ಸಮ್ ಪೈಪ್ಲೈನ್ ಇಶ್ಯೂಸ್ ಏನೋ ಇದೆ. ಬಟ್ ಇದೇ ಥರದ್ದು ಕಂಡೀಷನ್ಸ್ ಮತ್ತೆ ಮುಂದೆ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ವಾರದಲ್ಲಿ ನಾವೊಂದು ಸಭೆಯನ್ನ ಜರುಗಿಸ್ತೀವಿ. ಆ ಸಭೆ ಜರುಗಿದ ಮೇಲೆ ಎಲ್ಲಿ ಸಮಸ್ಯೆಗಳು ಬರ್ತಾ ಇದೆ ಅದನ್ನ ನಾವು ಖಂಡಿತವಾಗ್ಲೂ ಪರಿಹರಿಸೋದಕ್ಕೆ ಯತ್ನಿಸ್ತೀವಿ. ಸೊ ಶುದ್ಧ ಕುಡಿಯೋ ನೀರಿನ ಘಟಕಗಳೇನಿದೆ ಅದು ಜಿಲ್ಲಾ ಪಂಚಾಯತ್ ಅವರ ವ್ಯಾಪ್ತಿಗೆ ಬರೋದ್ರಿಂದ ನಾನು CO ಜಿಲ್ಲಾ ಪಂಚಾಯತ್ ಅವ್ರ ಜೊತೆಗೆ ಚರ್ಚೆ ಮಾಡಿ ಅದನ್ನ ಹೇಗೆ ಸುಧಾರಿಸಬಹುದು. ಎಸ್ಪೆಷಲಿ ಈಗ ಕುಡಿಯೋ ನೀರಿನ ಸಮಸ್ಯೆ ಧಾರವಾಡಕ್ಕೆ ಯಾವಾಗ್ಲೂ ಬರುತ್ತೆ. ಹಿಂದೆ ನಾನು CO ಇದ್ದಾಗಲೂ ಕೂಡ ಈ ಸಮಸ್ಯೆಗಳನ್ನ ಎದುರಿಸಿದ್ದೇವೆ. ಸೊ ಅದರ ಸಂಬಂಧಪಟ್ಟಂತೆ ನಾನು CO ಅವ್ರ ಜೊತೆಗೆ ಚರ್ಚೆ ಮಾಡ್ತೀವಿ. ಮತ್ತೆ ಜನ ಹಾಗೂ ಜಾನುವಾರುಗಳಿಗೆ ಯಾವುದೇ ರೀತಿ ನೀರಿನ ಸಮಸ್ಯೆ ಆಗದಿರೋ ತರ ನಾವು ನೋಡ್ಕೊಳ್ತೀವಿ. ನಾನು ನೋಡಿದ್ದೀನಿ ಇದನ್ನ, ಬಟ್ ನಾನು ಅದೇ ನಮ್ಮ ಶಾಸಕರ ಜೊತೆಗೆ ಅದೊಂದು ಪರಿವೀಕ್ಷಣೆ ಮಾಡಿ ಅದರದ್ದು ಏನ್ ಸ್ಟೇಟಸ್ ಇದೆ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಮೊನ್ನೆ ಲಾಸ್ಟ್ ವೀಕೆ ಮಾಡ್ಬೇಕಿತ್ತು, ಬಟ್ ಅದು ಹೋಗ್ಲಿಕ್ಕೆ ಆಗಿಲ್ಲ ನಮ್ಗೆ. ಸೊ ಈ ವೀಕಲ್ಲಿ ನಾವು ಅದನ್ನು ಕೂಡ ಹೋಗಿ ವೀಕ್ಷಿಸಿ ಯಾವ ರೀತಿ ಅದನ್ನ ಸರಿಪಡಿಸಬಹುದು ಮತ್ತೆ ಸಾರ್ವಜನಿಕರಿಗೆ ಯಾವ ರೀತಿ ತೊಂದರೆ ಆಗದಿರೋ ತರ ನೋಡ್ಕೊಳ್ಬೇಕು ಅನ್ನೋದಕ್ಕೆ ನಾನು ಶಾಸಕರು ಹಾಗೂ ನಮ್ಮ ಅಧಿಕಾರಿ ಎಲ್ಲರೂ ಸೇರ್ಕೊಂಡು ಅದಕ್ಕೆ ಒಂದು ಪರಿಹಾರವನ್ನ ಶೀಘ್ರದಲ್ಲೇ ಹುಡುಕ್ತೀನಿ. ಓಕೆ, ಸೊ ನಾನು ಅದನ್ನ ಇನ್ನೂ ರಿವ್ಯೂ ಮಾಡಿಲ್ಲ. ನಾನು ರಿವ್ಯೂ ಮಾಡ್ತೀನಿ ಏನ್ ಆಕ್ಟಿವಿಟೀಸ್ ಮಾಡ್ತಾರೆ. ಖಂಡಿತವಾಗ್ಲೂ ಶಿಕ್ಷಣ ಇಲಾಖೆಯವರು ಕೆಲಸ ಮಾಡಿದ್ದಾರೆ. ಹಿಂದಿನ DC ಅವರು ಇದ್ದಾಗಲೂ ಕೂಡ ಸಾಕಷ್ಟು ಇದ್ರ ಬಗ್ಗೆ ಒತ್ತನ್ನ ಕೊಟ್ಟಿದ್ದಾರೆ. ಆಕ್ಟಿವಿಟೀಸ್ ಕೂಡ ಜರುಗ್ತಾ ಇತ್ತು. ಬಟ್ ಯಾವ ಹಂತದಲ್ಲಿ ಇದೆ ಅನ್ನೋದನ್ನ ನಾನು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ತಿಳಿಸ್ತೀನಿ. ಎಲ್ಲಿ ಈಗ ಜಸ್ಟ್ ಹೇಳಿದ್ನಲ್ಲ, ಈ ವೀಕಲ್ಲಿ ನಾವು ಅದನ್ನ ಪರಿವೀಕ್ಷಣೆ ಮಾಡ್ತೀವಿ. ಮತ್ತೆ ಅಧಿಕಾರಿಗಳ ಜೊತೆಗೆ ಅದರ ಸ್ಥಿತಿಗತಿ ಪರಿಶೀಲಿಸಿ ಯಾವ ರೀತಿ ಜನರಿಗೆ ಸಾರ್ವಜನಿಕರಿಗೆ ಸಮಸ್ಯೆ ಆಗದ ರೀತಿ ನೋಡ್ಕೊಳ್ಳೋದಕ್ಕೆ ನಾವು ಯತ್ನಿಸ್ತೀವಿ. ನಾನು ವೀಕ್ಷಣೆ ಮಾಡಿದ್ಮೇಲೆ ಇದ್ರ ಬಗ್ಗೆ ತಮ್ಗೆ ಮಾತಾಡ್ತೀನಿ. ವೀಕ್ಷಣೆ ಮಾಡದೆ ಸುಮ್ನೆ ಟೀಕೆ ಮಾಡೋದು ಸರಿಯಲ್ಲ. ಸೊ ವೀಕ್ಷಣೆ ಮಾಡಿದ್ಮೇಲೆ ಮಾತಾಡ್ತೀನಿ. ಸೊ ಇಮಿಡಿಯೇಟ್ ಆಗಿ ಮಾಡ್ಲಿಕ್ಕೆ ನಾವು ಫಸ್ಟ್ ಒಂದ್ಸರಿ ನೋಡ್ಬೇಕು. ವಿಲ್ ಡೆಫಿನೆಟ್ಲಿ ಸಿ, ಗಿವ್ ಮಿ ಸಮ್ 2-3 days ಟೈಮ್, ಅಟ್ ಲೀಸ್ಟ್ 1-2 ದಿನ ಟೈಮ್ ಕೊಡಿ. ಹೋಗಿ ನೋಡಿದ್ಮೇಲೆ ನಾನು ಖಂಡಿತವಾಗ್ಲೂ ಇದಕ್ಕೆ ಯಾವ ರೀತಿ ಮಾಡ್ಬೋದು ಅಂತ. ಯಾಕಂದ್ರೆ ನಾನು ಕೂಡ ಈ ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಬಂದಿರೋದ್ರಿಂದ ವಿ ವಿಲ್ ಸಿ, ನಾನು ನಮ್ಮ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಅವರು ಹೇಗೆ ಇದನ್ನ ಬಗೆಹರಿಸಲಿಕ್ಕೆ ಆಗುತ್ತೆ ಖಂಡಿತವಾಗ್ಲೂ ಯತ್ನಿಸ್ತೀವಿ. ಬೀದಿ ನಾಯಿಗಳಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ಒಂದು ಜಾಗವನ್ನ ಗುರುತಿಸ್ತಾ ಇದ್ದಾರೆ. ಮತ್ತೆ ಅಲ್ಲಿ ಕಾಮಗಾರಿಗಳು ಕೂಡ ಶುರು ಆಗ್ಬೇಕಿದೆ. ಅದು ಆದ್ಮೇಲೆ ಏನು ಬೀದಿಯಲ್ಲಿ ಇರುವಂತ ನಾಯಿಗಳು ಯಾವ್ದು ಅಗ್ರೆಸಿವ್ ಆಗಿದೆ ಅವುಗಳನ್ನ ಅಲ್ಲಿ ತಗೊಂಡೋಗ್ಲಿಕ್ಕೆ ಇದು ಕ್ರಮ ತಗೊಳ್ಕೊಳ್ತಾ ಇದ್ದಾರೆ ವೆಟನರಿ ಡಿಪಾರ್ಟ್ಮೆಂಟ್ ಅವರು. ಸೊ ಅದನ್ನ ಶೀಘ್ರದಲ್ಲೇ ಅದನ್ನ ಪ್ರಾರಂಭಗೊಳಿಸ್ಲಿಕ್ಕೆ ನಾವು ಯತ್ನಿಸ್ತೀವಿ. ಈಗ ಜಸ್ಟ್ ಜಾಗ ಹುಡುಕಿದ್ದಾರೆ. ಐ ಥಿಂಕ್ ಟೆಂಡರ್ ಏನೋ ಪ್ರೊಸೆಸ್ ಅಲ್ಲಿ ಇರ್ಬೇಕು, ತಮ್ಗೆ ಗೊತ್ತಿರುತ್ತೆ ನನ್ಗಿಂತ ಚೆನ್ನಾಗಿ. Definitely we will look into it. See, any city to grow requires lot of effort. And urban areas ಅಂತೂ ಸಾಕಷ್ಟು ಸಮಸ್ಯೆಗಳು ಈಸಿಯಾಗಿ ಬಗೆಹರಿಯೋದಿಲ್ಲ. ನೀವು ಸ್ಟ್ರೀಟ್ ವೆಂಡರ್ಸ್ ಹೇಳ್ಬೋದು, ನೀವು ರೋಡ್ಸ್ ಹೇಳ್ಬೋದು, ಫುಟ್ಪಾತ್ ಹೇಳ್ಬೋದು. ಅದಕ್ಕೆ ಅದರದ್ದೇ ಆದಂತಹ ನಾವು ಸೊಲ್ಯೂಷನ್ಸ್ ಅನ್ನ, ಲೋಕಲೈಸ್ ಸೊಲ್ಯೂಷನ್ಸ್ ಅನ್ನ ಹುಡುಕ್ಬೇಕಾಗುತ್ತೆ. ಸೊ ನಾನು ಇದನ್ನ ಸಿಟಿ ಕಾರ್ಪೊರೇಷನ್ ಕಮಿಷನರ್ ಜೊತೆಗೆ ಚರ್ಚಿಸ್ತೀನಿ. ಅವರು ಕೂಡ ಸಾಕಷ್ಟು ಸಮಯದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ವಿ ವಿಲ್ ಟುಗೆದರ್ ವರ್ಕ್ and we will see how to improve things. Yes, so we will work on it. I can only assure you that people work in the given time. ಅವ್ರು ಏನ್ ಸಮಯದಲ್ಲಿ ಸರ್ಕಾರಿ ಕಚೇರಿ ಸಮಯದಲ್ಲಿ ಅವ್ರು ಬಂದು ಸರಿಯಾಗಿ ಕೆಲಸ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ ಮೊದಲಿಗಿದೆ. ಅದರ ನಂತರ ನಾವೇನಾದ್ರೂ ಅವ್ರಿಗೆ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ಬೇಕು ಅನ್ನುವಂತ ಒಂದೇನು ನಿಬಂಧನೆ ಇದೆ ಅದನ್ನ ಹಾಕ್ಲಿಕ್ಕೆ ಆಗುತ್ತೆ ಅಂದ್ರೆ ಖಂಡಿತವಾಗ್ಲೂ ನೋಡೋಣ ಹೇಗ್ ಮಾಡ್ಬೋದು ಅಂತ.
ಖಂಡಿತವಾಗ್ಲೂ ನಾವು ಎಲ್ಲಾ ಜಿಲ್ಲಾದ್ಯಂತ ನಾವು ಪರಿವೀಕ್ಷಣೆ ಖಂಡಿತವಾಗ್ಲೂ ತೆಗೆದುಕೊಳ್ತೀವಿ. ಎಲ್ಲಾ ತಾಲೂಕುಗಳಿಗೂ ಹೋಗ್ತೀವಿ. ಎಲ್ಲಾ ತಾಲೂಕುಗಳಿಗೆ ಅವರ ಲೋಕಲ್ ಮಟ್ಟದಲ್ಲಿನೇ ಆದಷ್ಟು ನಾವು ಅವ್ರ ಜೊತೆ ಜನರ ಜೊತೆಗೆ ಮೀಟ್ ಆಗೋದಕ್ಕೆ ಯತ್ನಿಸ್ತೀವಿ. ನಿಮ್ಮ ಮೂಲಕ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಏನು ಎಲ್ಲಾ ತಾಲೂಕುಗಳಲ್ಲಿ ಕನಿಷ್ಠ ಒಂದು ತಿಂಗಳಲ್ಲಿ ಒಂದು ಬಾರಿ ಆದ್ರೂ ಎಲ್ಲಾ ತಾಲೂಕುಗಳಿಗೆ ಹೋಗ್ಬೇಕು ಅಂತ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ನನ್ನ ಎಲ್ಲ ಟೀಮ್ ಕೂಡ, ನಮ್ಮ ತಹಶೀಲ್ದಾರ್ಗಳಿರ್ಬೋದು, ನಮ್ಮ ADC ಇರ್ಬೋದು, AC ಅವ್ರು ಇರ್ಬೋದು, ಅವರು ಕೂಡ ಇದಕ್ಕೆ ಎಲ್ಲಾನು ಸಾಥ್ ಜೋಡಿಸ್ತೀವಿ ಅಂತ ಹೇಳಿರೋದ್ರಿಂದ ಎವ್ರಿ ಮಂತ್ ನಾವು ಎಲ್ಲ ULBs ಇರ್ಬೋದು, ರೂರಲ್ ಬಾಡೀಸ್ ಇರ್ಬೋದು, ಮತ್ತೆ ಏನು ನಮ್ಮ ತಾಲೂಕಾ ಇದೆ ತಾಲೂಕಾ ಕಚೇರಿಗಳಲ್ಲಿ ಹೋಗೋದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗೋದು ತಾವು ನೋಡ್ತೀವಿ. So definitely we will look into it. Okay, I cannot comment on it right now, but definitely we will see what can be done. Yes, so we will have more discussion in days to come. You ನಿಮ್ಮೆಲ್ಲರ ಹತ್ರ ನನ್ನ ನಂಬರ್ ಇದೆ, ದಯವಿಟ್ಟು ಏನಾದ್ರು ಇಶ್ಯೂಸ್ ಇದ್ರೆ ಫೋನ್ ಮಾಡಿ. ನಾನು ಫೋನ್ ತೆಗ್ದಿಲ್ಲ ಅಂದ್ರೆ ದಯವಿಟ್ಟು ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕಿ, ಅಲ್ಲಿ ಡೆಫಿನೆಟ್ಲಿ ರೆಸ್ಪಾಂಡ್. ಕೆಲವೊಂದ್ಸರಿ ಫೋನ್ ತೆಗಿಯಕ್ಕಾಗಲ್ಲ, ಸೊ ಅಟ್ಲೀಸ್ಟ್ ಒಂದು ವಾಟ್ಸ್ಆಪ್ ಅಲ್ಲಿ ತಾವು ಮೆಸೇಜ್ ಹಾಕಿದ್ರೆ ಖಂಡಿತವಾಗ್ಲೂ ನಾವು ಸ್ಪಂದಿಸ್ತೀವಿ. ಅಂಡ್ ನಮ್ಮ ಜಿಲ್ಲೆದ ಏನೋ ಸಮಸ್ಯೆ ಇದ್ರು ಖಂಡಿತವಾಗ್ಲೂ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅಂತ ನಾನು ಮತ್ತೆ ನಮ್ಮ ಇಡೀ ಜಿಲ್ಲಾಡಳಿತದ ತಂಡ ನಿಮಗೆ ಆಶ್ವಾಸನೆಯನ್ನ ಕೊಡಕ್ಕೆ ಇಷ್ಟಪಡ್ತೀನಿ. ಸೊ ಎಜುಕೇಶನ್, ವಾಟರ್ ಅಂಡ್ ಸಿವಿಕ್ ಕಮ್ಯುನಿಟೀಸ್ ಆರ್ ಮೈ 3 ಮೇಜರ್ ಪ್ರಯಾರಿಟೀಸ್. ಹುಬ್ಳಿ ಧಾರವಾಡ ಅನ್ನುವಂಥದ್ದು ಒಂದು ಪ್ರಖ್ಯಾತವಾದಂತಹ ಪ್ರದೇಶ ಇದೆ ನಮ್ಮ ರಾಜ್ಯದಲ್ಲಿ. ಸೊ ಈ ಟ್ವಿನ್ ಸಿಟೀಸ್ ಏನಿದೆ, ಅಲ್ಲಿಯ ಸಿವಿಕ್ ಕಮ್ಯುನಿಟೀಸ್ ನ ಇಂಪ್ರೂವ್ ಮಾಡುವಂತ ಒಂದು ಕೆಲಸವನ್ನ ನಾವು ನಮ್ಮ ಅರ್ಬನ್ ULB ಜೊತೆಗೆ ನಾವು ಟ್ರೈ ಮಾಡ್ತೀವಿ. ಎರಡನೇದು ಎಜುಕೇಶನ್, ವಿದ್ಯಾಕಾಶಿ ಅಂತ ಪ್ರಸಿದ್ಧವಾಗಿರುವಂತಹ ನಮ್ಮ ಜಿಲ್ಲೆಯನ್ನ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆದ್ಯತೆ ಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಅಂತ, ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಫಲಿತಾಂಶವನ್ನ ಹೆಚ್ಚಿಸಬೇಕು ಅನ್ನುವಂತ ಒಂದು ಆಶಯ ಇದೆ. ಅದರ ಜೊತೆಗೆ ಇಲ್ಲಿ ಸತತವಾಗಿ ಕುಡಿಯೋ ನೀರಿನ ಸಮಸ್ಯೆಗಳನ್ನ ನಾವು ಎದುರಿಸ್ತಾನೆ ಇದ್ದೀವಿ. ಸೊ ಅದಕ್ಕೆ ಯಾವ ರೀತಿ ಪ್ರತಿ ವರ್ಷ ಏನು ಇದು ಕುಡಿಯೋ ನೀರಿನ ಸಮಸ್ಯೆ ಬರ್ತಾ ಇದೆ, ಅದಕ್ಕೆ ಮುಂಚಿತವಾಗಿಯೇ ನಾವು ಜನರಿಗೆ ಸ್ಪಂದಿಸಿ ಅವ್ರಿಗೆ ನೀರಿನ ಸಮಸ್ಯೆ ಆಗದೆ ಇರೋ ತರ ನೋಡ್ಕೊಳ್ಳೋದಕ್ಕೆ ನಾವು ಕ್ರಮಗಳನ್ನ ಜರುಗಿಸಬೇಕು ಅಂತ. ಸೊ ಈ 3 ಉದ್ದೇಶಗಳನ್ನ ನಾವು ಹೊಂದಿದ್ದೇವೆ. ಎಸ್, ಥ್ಯಾಂಕ್ ಯು.